ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ದ 9ನೇ ವಾರ್ಷಿಕೋತ್ಸವ ಸಮಾರಂಭ. ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಇದರ 9ನೇ ವಾರ್ಷಿಕೋತ್ಸವ ಅಂಗವಾಗಿ ವಿವಿಧ ಸಾಧಕರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಸಮಾರಂಭ ಉದ್ಘಾಟಿಸಿ ಕೆಎಸ್ಡಿಎಲ್ ಅಧ್ಯಕ್ಷ ಹಾಗೂ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರು ಮಾತನಾಡಿ, ಸಮಾಜಕ್ಕಾಗಿ ತಮ್ಮನ್ನು ಅರ್ಪಿತಗೊಳಿಸಿ ಸೇವೆಯಂಗಿ ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿದಂತಹ ಸಮಾಜದ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ಕಾರ್ಯವನ್ನು ಮಾಡುತ್ತಿರುವ ಈ ಫೌಂಡೇಶನ್ಗೆ ಅಭಿನಂದಿಸುತ್ತೇನೆ. ನಿಮ್ಮೆಲ್ಲರ ಸಹಕಾರ ಇವರೊಂದಿಗಿರಲಿ ಎಂದರು. ಪುರಸಭೆ ಮಾಜಿ ಸದಸ್ಯ ಪ್ರಭುಗೌಡ ಮದರಕಲ್ಲ ಹಾಗೂ ಮುಸ್ಲಿಂ ಬ್ಯಾಂಕ್ ನಿರ್ದೇಶಕ ಇಬ್ರಾಹಿಂ ಮನ್ಸೂರ್ ಮಾತನಾಡಿ, ಫೌಂಡೇಶನ್ ಅಧ್ಯಕ್ಷ ಇನಾಮ್ದಾರ್ ಅವರು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕರಿಸೋಣ ಎಂದರು. ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲಾ ಅಹಮದ್ ಖಾಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಫೌಂಡೇಶನ್ ಅಧ್ಯಕ್ಷ ಮೊಹಮ್ಮದ್ ಶಫೀಕಾ ಇನಾಮ್ದಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಫೌಂಡೇಶನ್ ವತಿಯಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ವಿವಿಧ ಶಾಲೆಗಳ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಸಹೋದರ ಸಂಗನಗೌಡ ಲಿಂಗದಳ್ಳಿ, ಕಾಂಗ್ರೆಸ್ ಮುಖಂಡ ಸಿದ್ದನಗೌಡ ಪಾಟೀಲ ನಾವದಗಿ, ಸಂಗನಗೌಡ ಅಸ್ಕಿ, ಮುಸ್ಲಿಂ ಬ್ಯಾಂಕ್ ಅಧ್ಯಕ್ಷ ಮಹಿಬೂಬ್ ಕೆಂಬಾವಿ, ಪುರಸಭೆ ಮಾಜಿ ಅಧ್ಯಕ್ಷ ಎಂಕೆ ಚೋರಗಸ್ತಿ, ನಿರ್ದೇಶಕ ಆದಮ ಅತ್ತಾರ, ಮಹಲಗಲ್ಲಿ ಅಧ್ಯಕ್ಷ ಹಸನ ಸಾಬಕೋರ್ಕಿ, ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಆಸೀಫಾ ಕೆಂಬಾವಿ, ಅಬ್ಬಾಸ್ ಅಲಿ ನೀರಲಗಿ, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರಾದ ಅಬ್ದುಲ್ ರಜಾಕ್ ಮನಗೂಳಿ, ಸಚಿನ್ ಎಚ್ ಪಾಟೀಲ, ಮೊಹಮ್ಮದ್ ಅಶ್ಫಾಕ್ ನಮಾಜಕಟ್ಟಿ, ಜಾವೀದಾ ಕೆಂಬಾವಿ, ಕೃಷಿ ಅಧಿಕಾರಿ ಮಹೇಶ್ ಜೋಶಿ, ಫೌಂಡೇಶನ್ ಕಾರ್ಯದರ್ಶಿ ಪೀರ ಮಹಮ್ಮದ್ ಖಾಜಿ, ಮಹಂತೇಶ ಮುರಾಳ, ಗುಲಾಮ ಡೋಣಿ, ಧಾರ್ಮಿಕ ವಿದ್ವಾಂಸರು, ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಮತ್ತಿತರರು ಇದ್ದರು. ವರದಿ ದೇವು ಕೂಚಬಾಳ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಾನು ಹೋಗ್ತಾ ಇದ್ದೇನೆ. ಬಹಳ ಮಹತ್ವವಾದಂಥ ಕಾರ್ಯಕ್ರಮ ಮತ್ತು ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮ, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹನೀಯರಿಗೂ ಕೂಡ ಸನ್ಮಾನ ಅಂದರೆ ಅವ್ರಿಗೂ ಕೂಡ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ. ಸಮಾಜದಲ್ಲಿ ಸಾಧನೆಗೈದಂಥ ವ್ಯಕ್ತಿಗಳಿಗೆ ಗುರುತಿಸಿ ಅವರು ಸಮಾಜಮುಖಿಯಾದಂಥ ವ್ಯಕ್ತಿಗಳಿಗೆ ಗೌರವಿಸುವುದು ಬಹಳ ಮುಖ್ಯ. ಅವರೆಲ್ಲರೂ ಕೂಡ ಇರುವಂಥ ಯುವ ಪೀಳಿಗೆಗೆ ಸಮಾಜಕ್ಕೆ ಮಾದರಿ ಅನ್ನುವಂಥ ದೃಷ್ಟಿಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸಿದ್ದಾರೆ. ಅವರಿಗೆ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಬೇಕಾಗಿದೆ. ಯಾರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಅಭಿವ್ಯಕ್ತ ಮಾಡ್ತಕ್ಕಂಥ ರೀತಿಯಲ್ಲಿ ಮುಂದೆ ಬರ್ತಾರೆ, ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಇಂಥ ಕಾರ್ಯಕ್ರಮಗಳು ವರ್ಷ ವರ್ಷ ನಡೆಸ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅನ್ನುವಂಥದ್ದಕ್ಕೆ ಹಾರೈಸಿ ಮತ್ತು ಸಾಧನೆಗೈದ ಮಹನೀಯರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ನಿಮ್ಮೆಲ್ಲರ ಒಂದು ಪ್ರೇರಣೆಯಿಂದ ಸಮಾಜದಲ್ಲಿ ಮುಂದಾಗಬೇಕಾದಂಥ ಒಳ್ಳೆಯ ಕೆಲಸಗಳಿಗೆ ತಾವೆಲ್ಲರೂ ಮುಂದಾಗಿ ಆ ಡೋಣಿಯನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಪ್ರಾರ್ಥನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಮುಖಂಡರು, ಊರಿನ ಹಿರಿಯರು, ಶಾಲಾ ಮುಖ್ಯಸ್ಥರು ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ನಮಿಸಿ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಊರಿನ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು, ಸಹೋದರರು ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮ ಏನದಲ್ಲ ಬಹಳ ಮಹತ್ವಪೂರ್ಣದ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ಇದು ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ 9ನೇ ವಾರ್ಷಿಕೋತ್ಸವದ ನಿಮಿತ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅಂದರೆ ಶಾಲಾ ಒಂದು ಇದರಲ್ಲಿ, ಆಮೇಲೆ ಅವರ ಉದ್ಯೋಗದಲ್ಲಿ,
ಅವರು ಸಾಮಾಜಿಕ ಕಳಕಳಿ, ಸಾಮಾಜಿಕ ಕಾರ್ಯದಲ್ಲಿ, ವಿವಿಧ ಚಟುವಟಿಕೆಗಳಲ್ಲಿ ಅವರನ್ನು ಗುರುತಿಸಿ ಏನು ಸನ್ಮಾನಿಸುವಂಥ ಕಾರ್ಯಕ್ರಮ ಅದಲ್ಲ, ಪ್ರೋತ್ಸಾಹಿಸುವಂಥ ಒಂದು ಏನು ಕಾರ್ಯಕ್ರಮ ಅದಲ್ಲ, ಬಹಳ ಮಹತ್ವಪೂರ್ಣ ಕಾರ್ಯಕ್ರಮ. ಯಾಕಂದ್ರೆ ಇವು ಶಫೀಕ್ ಇನಾಮ್ದಾರ್ ಅವರು ಒಂದು ಸಣ್ಣ ಉದ್ಯೋಗ ಮಾಡಿಕೊಂಡು ಇಷ್ಟೆಲ್ಲ ಒಂದು ಜನರ ಜೊತೆ ಬೆರೆತು ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೋಡ್ತೀವಿ, ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅವ್ರನ್ನ ಇಲ್ಲಿ ಸ್ಮಶಾನದ ನಾವು ಹೊಲಕ್ಕೆ ಹೋಗ್ತಿರ್ತೀವಿ, ನೋಡ್ತೀನಿ ಆ ಸ್ಮಶಾನದಾಗ ಒಬ್ಬರೇ ಆ ಕಸ ಕಿತ್ತಿರ್ತಾರೆ. ಅಂದ್ರೆ ಅವ್ರಿಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅದಂದ್ರೆ ಯಾರು ಬರಲಿ ಬಿಡ್ಲಿ, ನನ್ನ ಕಾರ್ಯ ನನ್ನ ವ್ಯಾಪ್ತಿ ಒಳಗೆ ಏನದ, ನನ್ನ ಕೈಲಿಂದ ಎಷ್ಟಾಗುತ್ತೆ ಅಷ್ಟು ಸೇವೆ ಸಲ್ಲಿಸ್ಬೇಕಂತ ಒಂದು ಏನು ಅವ್ರ ಬಳಿ ಹುರುಪು ಐತಲ್ಲ, ಅದಕ್ಕೆ ನಾವೆಲ್ಲರೂ ಸಲಾಮ್ ಅನ್ಬೇಕಾಗ್ತದೆ. ಯಾಕಂದ್ರೆ ಅವ್ರನ್ನ ಪ್ರೋತ್ಸಾಹಿಸ್ಬೇಕು ನಾವು. ಇವತ್ತು लिया हमने अंदाज अपना कुछ ऐसा बना लिया हमने, किसी ने कुछ भी कहा बस मुस्कुरा लिया हमने। इस तरीके से हमारे शफीक इनामदार साहब का जो मिजाज है, जो आज जो है ये हमें क्या प्रोग्राम कर रहे हैं करके समझ में ही नहीं आ रही थी कि क्या प्रोग्राम, इतना बड़ा प्रोग्राम। बहुत से लोग भी मुझे पूछे आते वक्त कि कौन सा स्कूल का फंक्शन हो रहा है, क्या प्रोग्राम हो रहा है, तो मुझे ही समझ में नहीं है तो मैं कैसा बताऊं। तो इसलिए यहाँ पर जब स्टेज के ऊपर आके बैठ कर देखा तो अपनी दिल की गहराई से अपने जितने मेहनत किए हुए पैसे हैं इसमें बचाकर जो है एक आलिम को आलिम की अहमियत समझते हुए, एक आलिम को आलिम की अहमियत समझते हुए एक गाड़ी जो है उनको गिफ्ट किए है। बहुत ही लोगों के पास में दौलत है, दौलत से बहुत लोगों के पास दौलत है, लेकिन दिल कुछ ही लोगों के पास है। उनमें ही एक हमारे एपीजे कलाम के अध्यक्ष शफीक इनामदार साहब है बोल के मैं इस अल्लाह ताला। और एक बार इस मन से मैं ऐलान ये कर रहा हूँ, आने वाले जो एग्ज़ाम हैं, हमारे स्टूडेंट्स यहाँ पे बैठे हुए हैं, ये हमारा प्रोग्राम करने का मकसद ये है कि जो एग्ज़ाम आगे आने वाले नेक्स्ट अगला महीना है उनको देख के फिर आप भी इसी तरह से टॉपर बने। कल आने वाले साल इंशाअल्लाह अगर अल्लाह ताला ने मुझे दिया तो फिर एक बार इस तरह से प्रोग्राम होगा और इसी तरह से एक सम्मान होगा और इसी तरह से एक प्रोग्राम हम करेंगे इंशाअल्लाह। आप सबकी दुआ होगी तो ये कामयाब होगा इंशाअल्लाह। आपसे दुआ करता हूँ कि आप मेरे लिए दुआ कीजिए। और सबसे बड़ी बात यह है कि मेरे बड़े भाई जो यहाँ पे महबूब खादरी ठहरे हुए हैं, इनका सपोर्ट मुझे बहुत रहा। क्योंकि आज क्या होता बोले तो कौन सा भी ये काम करने के बाद उनके घर वाले तो रोकते हैं या तो खानदान वाले तो रोकते हैं। मेरे बड़े भाई की तारीफ मैं जितनी भी करूँ वो उतनी कम है, क्योंकि उन्होंने मुझे बहुत सपोर्ट किया। क्योंकि जब कोई काम करते हैं बोलो जी तुम्हारे भाई को क्या जगह नहीं, क्या वो म्यूनसिपालिटी में तो जाते रहता है, नहीं तो रोड पर थकते रहता है। उनको बोलने के बावजूद भी मगर उन्होंने मुझे कभी नहीं टोका। बस एक बात यही कहे, देख शफीक हमें आए सो यहाँ ताड़ीकोट को राब खाने के वास्ते हमारे गैरेज है, तू ऐसा कौन सा काम न को करो जिसा मुझे शर्मिंदा करनी होनी पड़े या तो कोई नुकसान हमना उठाना पड़े। अच्छे काम कर, अल्लाह ताला हमना भी देता है, सामने वाले को देता है। और एक मैं बात बहुत कर रहा हूँ, आप ही से माफ़ी चाहता हूँ। और एक बात करके मैं अपनी बात को ख़त्म करता हूँ। हमारे पास जितने भी पैसा हो, लाखोंपति हो, करोड़पति हो, अल्लाह ताला से दुआ मैं ये करता हूँ कि अल्लाह ताला मुझे आगे आने वाले दिनों के अंदर खर्च करने की तौफीक दे और उसी तरह से क्या है ऐसे काम करने की दे। मैं एक बात बोल के अपनी बात ख़त्म करता हूँ। एक ताली हमारे गांव के उतनाल के अंदर मैं कटिंग कर ना कर बोला, हमारे भाईजान भी यहाँ पे बैठे हुए हैं तो